ಇದೀಗ ಚಿಕನ್ ಹಾಗೂ ಮೊಟ್ಟೆ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಎಸ್, ಚಿಕನ್ ಹಾಗೂ ಮೊಟ್ಟೆ ದರದಲ್ಲಿ ಭಾರಿ ಏರಿಕೆ ಕಂಡಿದೆ. ದಾಖಲೆ ಬರೆದ ಚಿಕನ್ ಹಾಗೂ ಮೊಟ್ಟೆ ದರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೆಜಿ ಚಿಕನ್ಗೆ 360 ರೂಪಾಯಿ ಆಗಿದೆ. ಒಂದು ಮೊಟ್ಟೆಗೆ 9 ರೂಪಾಯಿ ದರ ಏರಿಕೆಯಿಂದ ಈಗ ಚಿಕನ್ ಖರೀದಿಯಲ್ಲಿ ಇಳಿಕೆ ಕಾಣ್ತಾ ಇದೆ. ಚಿಕನ್ ಅಂಗಡಿಯಲ್ಲಿ ಮುಖ ಮಾಡದ ಗ್ರಾಹಕರು ಯಾರು ಕೂಡ ಆ ಕಡೆ ಮುಖ ಮಾಡ್ತಾ ಇಲ್ಲ. ಬಿಕಾಸ್ ಚಿಕನ್ ದರ ಏರಿಕೆ ಕಂಡಿದೆ. ಅದರ ಜೊತೆಗೆ ಮೊಟ್ಟೆ ದರ 9 ರೂಪಾಯಿ. ಒಂದು ಮೊಟ್ಟೆ ತಗೋಬೇಕು ಅಂದರೆ ಈಗ 9 ರೂಪಾಯಿ ಕೊಟ್ಟು ತಗೋಬೇಕು. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಎಲ್ಲ ರೇಟ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರು ಯಾರು ಕೂಡ ಚಿಕನ್ ಶಾಪಿಗೆ ಹೋಗ್ತಿಲ್ಲ, ಮೊಟ್ಟೆ ಖರೀದಿಸೋದಕ್ಕೆ ಹೋಗ್ತಾ ಇಲ್ಲ. ಇಷ್ಟು ದಿನ ಮಟನ್ ರೇಟ್ ಜಾಸ್ತಿ ಆಗಿದೆ, ಸರಿ ಚಿಕನ್ ತಿನ್ನೋಣ ಅಂತ ಎಲ್ಲರೂ ಅನ್ಕೊಂಡಿದ್ರು. ಈಗ ಚಿಕನ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಮೊಟ್ಟೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಚಿಕನ್ ಪ್ರಿಯರಿಗೆ ಮೊಟ್ಟೆ ಇಲ್ಲದೆ ಬ್ರೇಕ್ಫಾಸ್ಟ್ ಆಗಲ್ಲ ಅನ್ನುವಂಥವರಿಗೆ ಈಗ ಒಂದು ಬಿಗ್ ಶಾಕ್ ಎದುರಾಗಿದೆ ಅಂತಲೇ ಹೇಳಬಹುದು. ಬೆಂಗಳೂರಿನಲ್ಲಿ ಚಿಕನ್ ಹಾಗೂ ಮೊಟ್ಟೆ ಬೆಲೆ ಒಂದೇ ವಾರದಲ್ಲಿ ಭಾರಿ ಏರಿಕೆ ಕಂಡಿರತಕ್ಕಂಥದ್ದು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಕೆಜಿ ಚಿಕನ್ ಬೆಲೆ 360 ರೂಪಾಯಿಗೆ ತಲುಪಿದೆ. ಹಾಗೂ ಒಂದು ಮೊಟ್ಟೆ 9 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಬೆಲೆ ಏರಿಕೆಯ ಬಿಸಿ ಈಗ ನೇರವಾಗಿ ಗ್ರಾಹಕರ ಜೇಬಿಗೆ ತಟ್ಟಿದೆ ಅಂತ ಹೇಳ್ಬೋದು. ಕೆಲವೇ ದಿನಗಳ ಹಿಂದೆ 300 ರೂಪಾಯಿಗೆ ಸಿಗ್ತಿದ್ದ ಬಾಯ್ಲರ್ ಚಿಕನ್ ಈಗ 350ರಿಂದ 360 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಸ್ಕಿನ್ ಇಲ್ಲದ ಚಿಕನ್ 1 ಕೆಜಿ 360 ರೂಪಾಯಿ ಆದರೆ ಸ್ಕಿನ್ ಇರ್ತಕ್ಕಂಥ ಚಿಕನ್ಗೆ 340 ರೂಪಾಯಿ ಆಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲೇ ಅತ್ಯಧಿಕ ಒಂದು ದರ ಅಂತ ಹೇಳಲಾಗ್ತಾ ಇದೆ. ಮೊಟ್ಟೆಯ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆ 8 ರೂಪಾಯಿಗೆ ಮಾರಾಟ ಆಗ್ತಿದ್ರೆ ಚಿಲ್ಲರೆ ಅಂಗಡಿಗಳಲ್ಲಿ 9 ರೂಪಾಯಿಗೆ ತಲುಪಿದೆ. ಅಚ್ಚರಿಯ ಸಂಗತಿ ಏನು ಅಂದರೆ ಕೇವಲ 3 ದಿನಗಳ ಹಿಂದೆ ಅಷ್ಟೇ 7 ರೂಪಾಯಿಗೆ ಮೊಟ್ಟೆ ಸಿಗ್ತಾ ಇತ್ತು. ಈಗ ನೇರವಾಗಿ 9 ರೂಪಾಯಿಗೆ ಏರಿಕೆ ಆಗಿರ್ತಕ್ಕಂಥದ್ದು. 7 ರೂಪಾಯಿಯಲ್ಲಿ 9 ರೂಪಾಯಿಯಲ್ಲಿ 2 ರೂಪಾಯಿ ಹೆಚ್ಚಳ ಆಗಿದೆ.